ಹೆಲೋ ಗೈಸ್, ಹೌ ಆರ್ ಯು? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನಿಮ್ಮ ಜಮೀನನ್ನ ಸ್ಕೆಚ್ ಮಾಡಿಸ್ಬೇಕಾದ್ರೆ, ಅಲಿನೇಷನ್ ಮಾಡಿಸ್ಬೇಕಾದ್ರೆ, ವಿಭಾಗ ಮಾಡಿಸ್ಬೇಕಾಯ್ತು ಅಂದರೆ ನಿಮ್ಮ ಹತ್ತಿರದ ನಾಡ ಕಚೇರಿಯಲ್ಲಿ ಹೋಗಿ ಅಲ್ಲಿ ಅರ್ಜಿ ಹಾಕ್ತೀರಾ. ಆ ಅರ್ಜಿ ಹಾಕಾದ್ಮೇಲೆ ಆ ಅರ್ಜಿಯ ಸ್ಥಿತಿ ಸ್ಟೇಟಸ್ ಅದನ್ನು ಹೇಗೆ ತಿಳಿಯಬೇಕು, ಅದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ಒಂದು ವೆಬ್ಸೈಟ್ ಇದೆ. ಯಾವ ಸ್ಟೇಜಲ್ಲಿದೆ ಅನ್ನೋ ಡೀಟೇಲ್ಸ್ ಎಲ್ಲ ನಿಮ್ಗೆ ಆ ವೆಬ್ಸೈಟಲ್ಲಿ ಎಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀರಾ ಅಂತಂದರೆ, ನಿಮ್ಮ ಫೋನಲ್ಲಿ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಮೋಜಿನಿ V3 ಈ ವೆಬ್ಸೈಟ್ನ ಓಪನ್ ಮಾಡಿಕೊಡಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಸರ್ಕಾರ ಮೊದಲನೇ ಲಿಂಕ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸಲ್ಲಿ ಏನು ಮಾಡಬೇಕು ಅಂದರೆ, ನೀವು ಅರ್ಜಿ ಸ್ಥಿತಿ ಇದ್ರ ಮೇಲೆ ಕ್ಲಿಕ್ ಮಾಡಿ. 3 ಆಪ್ಷನ್ ಇರುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್ ಗೊತ್ತಿತ್ತು ಅಂದರೆ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ, ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಇಫ್ ಎನಿ ಕೇಸ್ ಅದು ಗೊತ್ತಿಲ್ಲ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಸರ್ವೆ ನಂಬರ್ ಫಾರ್ ಎಕ್ಸಾಂಪಲ್ಗೆ ಸರ್ವೆ ನಂಬರ್ ತೋರಿಸ್ತೀನಿ. ಸೆಲೆಕ್ಟ್. ಇಲ್ಲಿ ನಿಮ್ಮ ಯಾವುದು ಊರು, ಸರ್ವೆ ನಂಬರ್. ಇದು ನಿಮ್ಮದು ಫಾರ್ ಎಕ್ಸಾಂಪಲ್ ನಿಮ್ಮದು ಮಂಡ್ಯ ಆಗಿದ್ರೆ, ಅದರಲ್ಲಿ ಶ್ರೀರಂಗಪಟ್ಟಣ ಆಗಿದ್ರೆ, ಹೋಬಳಿ ಯಾವುದು, ವಿಲೇಜ್ ಯಾವುದು, ಸರ್ವೆ ನಂಬರ್, ಗೋಮೆ ಕ್ಲಿಕ್ ಮಾಡಿ. ಸೆಲೆಕ್ಟ್. ಇದು ಸ್ಟಾರ. ಸೆಲೆಕ್ಟ್ ಈಸ ನಂಬರ್. ಇದರಲ್ಲಿ ತೋರಿಸುತ್ತೆ, ನೀವು ಸರ್ವೆ ನಂಬರ್ ಕ್ಲಿಕ್ ಮಾಡಾದ್ಮೇಲೆ ಯಾವ ಬಾರ್ ಅಂತ ತೋರಿಸುತ್ತೆ. ಅಲ್ಲಿ ನಿಮ್ಮದು ಪರ್ಟಿಕ್ಯುಲರ್ ಈಗ 1984/4/32 ನಿಮ್ದು ಯಾವ ಬಾರ್ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ, ಸೊ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ವ್ಯೂ ಹೈ ಸಿಂಬಲ್ ಇದೆಯಲ್ಲ, ಹೈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದು ಗೊತ್ತಾಗುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಈ ವೆಬ್ಸೈಟಲ್ಲಿ ಸಿಗುತ್ತೆ. ಯಾವ ಸ್ಥಿತಿಲಿದೆ ಅನ್ನೋ ಇನ್ಫಾರ್ಮೇಷನ್ನ ಇಲ್ಲಿ ನೀವು ತಿಳ್ಕೊಬೋದು. ಇದು ವಿಭಾಗದ್ದು. ನೋಡಿ, ಅಪ್ಲಿಕೇಶನ್ ರಿಸಿಪ್ಟ್ ಫ್ರಮ್ ದ ಅಪ್ಲಿಕೆಂಟ್. ಈಗ 1 to 13 ಸ್ಟೆಪ್ಸ್ ಇತ್ತು. 1 to 13 ಸ್ಟೆಪ್ಸ್ ಇದೆ. ಎಲ್ಲ ಪ್ರೊಸೆಸ್ ಎಲ್ಲ ಆದಮೇಲೆ ಅಪ್ಲಿಕೇಶನ್ ಅದೇ ಕ್ಲೋಸ್ ಆಗುತ್ತೆ. ಇದೆಲ್ಲ ಈ ಸತಿ ಡಿಸೇಬಲ್ ಆಗಿದೆ. ಇದೆಲ್ಲ ಪ್ರೊಸೆಸ್ ಎಲ್ಲ ಮುಗ್ದಾಯಿತು ಅಂದಮೇಲೆ ಇದೆಲ್ಲ ಎನೇಬಲ್ ಆಗಿ ಇಲ್ಲಿ ನೀವು ಸ್ಕೆಚನ್ನು ನೀವು ನೋಡ್ಬೋದು. ಆಮೇಲೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ ಗೈಸ್, ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.